ಓಂ ಸಾಯಿರಾಮ್. ಇವತ್ತಿನ ವ್ಲಾಗಿನ ವಿಶೇಷ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಕಾಪರು ಮತ್ತು ಬ್ರಾಸ್ವತ ಅಂದರೆ ತಾಮ್ರ ಮತ್ತು ಹಿತ್ತಾಳೆದು. ಸೊ ಅದನ್ನು ಉಜ್ಜಿ ಸಾಕಾಗ್ತಿತ್ತು ನನಗೆ ಡೈಲಿ ಪೂಜೆ ಮಾಡ್ತಾ. ಸೊ ಹಾಗಾಗಿ ನಾನು ಅಮೆಝಾನಲ್ಲಿ ಒಂದು ಐಟಮ್ ತರಿಸಿದ್ದೀನಿ, ಒಂದು ಲಿಕ್ವಿಡು. ಸೊ ಅದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತಿರೋದು ನೋಡಿ ಹೇಗಿತ್ತು ಅಂತ ಹೇಳ್ಕೊಂಡು. ಸೊ ಈಗ ಜಸ್ಟ್ ಇದೊಂದು ಹ್ಯಾಪಿ ಪ್ಲಾನೆಟ್ ಅಂತ ಹೇಳ್ಕೊಂಡು ಜಸ್ಟ್ 2 ಡ್ರಾಪ್ಸ್ನ ಹಾಕಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಮೊದಲಾದರೆ ಹುಣಸೆಹಣ್ಣು ಉಪ್ಪು ಹಾಕಿ ಉಜ್ಜಿ ಇಡಬೇಕಾಗಿತ್ತು. ಈಗ ನೋಡಿ ಜಸ್ಟ್ ಒಂದು 2 ಸೆಕೆಂಡ್ಸಿಗೆ ಅದು ಸ್ಪಾಂಜಲ್ಲಿ ಉಜ್ತಾ ಇರೋದು. ನಾನು ಮತ್ತು ಸ್ಕ್ರಬ್ಬು ಯೂಸ್ ಮಾಡಿಲ್ಲ, ಸ್ಪಾಂಜಲ್ಲಿ ಯೂಸ್ ಮಾಡಿ ವಾಶ್ ಮಾಡಿದ್ರೆ ಸಾಕು. ಈ ಥರ ಪಳ ಹೊಳೆಯುತ್ತೆ ನೋಡಿ. ಫಸ್ಟ್ ಹೇಗಿತ್ತು ಅಂತೇಳಿ ಕರ್ರಿಗೆ, ಈಗ ನೋಡಿ ಬೆಳ್ಳಗಾಗೋಯ್ತು. ಸೊ ಇದು ಹಿತ್ತಾಳೆ ದೀಪ ನೋಡಿ ಆಲ್ರೆಡಿ ಗ್ರೀನಾಗಿ ಹೋಗಿದೆ. ಜಸ್ಟ್ ಇದನ್ನು ಹೀಗೆ ಉಜ್ಜಿಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಪೂರ್ತಿ ಕ್ಲೀನಾಗಿ ಹೋಗಿದೆ. ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಗೋಲ್ಡನ್ ಫಿನಿಶ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಇದು ನಾವು ಡೈಲಿ ನೀರು ಕುಡಿಯೋ ಪಾತ್ರೆ. ಸೊ ಇದು ನೋಡಿ ಎಷ್ಟು ಕರ್ಗಾಗಿ ಹೋಗಿದೆ ಅಂತ ಹೇಳ್ಕೊಂಡು ಇದಕ್ಕೂ ನಾನು ಜಸ್ಟ್ 2 ಡ್ರಾಪ್ಸ್ನ ಹಾಕಿಬಿಟ್ಟು ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಕಾಣಿಸ್ತಿದೆಯಾ ವೀಡಿಯೋದಲ್ಲಿ ಆ ಡಿಫ್ರೆನ್ಸು, ಎಷ್ಟು ಬೇಗ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳ್ಕೊಂಡು. ನೀಟಾಗಿ ಕ್ಲೀನ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು. ಏನಾಗಿ ಯಾಕೆಂದರೆ ಬೇಗ ಕೆಲಸ ಆಗೋಯ್ತು ಅಂತ ಹೇಳ್ಕೊಂಡು. ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗಿತ್ತು. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲೇ ನನ್ನ ಕೆಲಸ ಮುಗ್ದೋಯ್ತು. ಜಸ್ಟ್ ವಿಮ್ ಲಿಕ್ವಿಡ್ ಥರ ಜಸ್ಟ್ ಹಿಂಗೆ ಹಾಕಿಬಿಟ್ಟು ಉಜ್ಜಿದ್ರೆ ಸಾಕು, ಕ್ಲೀನಾಗಿ ಹೋಗುತ್ತೆ. ಇದು ಹ್ಯಾಪಿ ಪ್ಲಾನೆಟ್ ಅಂತೇಳಿ. ಪ್ರಾಡಕ್ಟಿನ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳ್ಕೊಂಡು ನಾನು ನಿಮಗೆ ಕಳಿಸ್ತೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.